ಬೆಂಗಳೂರಿನ ಶಾಲೆಯಲ್ಲಿ ಇದೆಂಥ ಘನಘೋರ. ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಘೋರ ಘಟನೆಯೊಂದು ನಡೆದಿದೆ. ಏರ್ ಗನ್ ತಾಗಿ ವಿದ್ಯಾರ್ಥಿ ತಲೆಗೆ ಗಂಭೀರ ಗಾಯ ಆಗಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಘನಘೋರ ಘಟನೆ ನಡೆದಿದೆ. ಏರ್ ಗನ್ ತಾಗಿ ವಿದ್ಯಾರ್ಥಿ ತಲೆಗೆ ಗಂಭೀರ ಗಾಯ ಆಗಿರುವಂತಹ ಘಟನೆ ನಡೆದಿದೆ. ಬಿಸ್ನೆಸ್ನ ಫೆಸ್ಟ್ ವೇಳೆ ಭೀಕರ ದುರಂತ ನಡೆದಿದೆ. ಬಿಸ್ನೆಸ್ ಫೆಸ್ಟ್ ವೇಳೆ ಏರ್ ಗನ್ ಅನ್ನ ಒಬ್ಬ ಬಾಲಕ ತಂದಿರ್ತಾನೆ. ಏರ್ ಗನ್ನ ಬಾಲ್ ಏನಿರುತ್ತೆ ಅದು ಟಚ್ ಆಗಿ ವಿದ್ಯಾರ್ಥಿಯ ತಲೆಗೆ ಗಾಯ ಆಗಿದೆ. ಕಾಲೇಜಿನ ಬಿಸ್ನೆಸ್ ಫೆಸ್ಟ್ ನಲ್ಲಿ ಈ ಒಂದು ಅವಘಡ ನಡೆದಿತ್ತು. ಏರ್ ಗನ್ ಬಾಲ್ಸ್ ತಾಗಿ ವಿದ್ಯಾರ್ಥಿ ತಲೆಗೆ ಗಾಯ ಆಗಿದೆ. ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಸ್ನೆಸ್ ಫೆಸ್ಟ್ಗೆ ಸುಮಾರು 40 ಸ್ಟಾಲ್ಗಳನ್ನು ಹಾಕಲಾಗಿತ್ತು. ಈ ಪೈಕಿ ಒಂದು ಬಲೂನ್ ಫೈರ್ ಮಾಡುವಂತಹ ಸ್ಟಾಲ್ ಕೂಡ ಅಲ್ಲಿತ್ತು. ಇದನ್ನ ವಿದ್ಯಾರ್ಥಿಗಳೇ ಬಲೂನ್ ಶೂಟ್ ಮಾಡುವ ಸ್ಟಾಲ್ ಅನ್ನ ಹಾಕಿದ್ರು. ಏರ್ ಗನ್ ಶೂಟ್ ಮಾಡುವಾಗ ಸ್ಟಾಲ್ ಪಕ್ಕದಲ್ಲಿಯೇ ಆ ವಿದ್ಯಾರ್ಥಿ ನಿಂತಿದ್ದ. ವಿದ್ಯಾರ್ಥಿಯ ತಲೆಗೆ ಆ ಒಂದು ಬಾಲ್ ಏನಿದೆ ಏರ್ ಗನ್ನ ಬಾಲ್ ಅದು ಟಚ್ ಆಗಿದೆ. ಆ ಸೈಕಲ್ ಅಲ್ಲಿ ಬರುತ್ತಲ್ಲ, ಸ್ಪೋಕ್ಸ್ ಬಾಲ್ಸ್ ಬರುತ್ತಲ್ಲ, ಬಹುಶಃ ನೀವೆಲ್ಲ ಗಮನಿಸಿರ್ಬೋದು. ಆ ಸ್ಪೋಕ್ಸ್ ನಲ್ಲೇ ಹಾಕಿರ್ತಾರೆ ಅದನ್ನ. ಆ ಬಾಲ್ಸ್ ಏನಿರುತ್ತೆ ಅದೊಂದು ರೀತಿ ಮೆಟಲ್ ಬಾಲ್ ತರನೇ ಇರುತ್ತೆ, ಸಣ್ಣ ಸಣ್ಣದು. ಅದು ತಾಗಿರೋದು ಪರಿಣಾಮ ಆತನ ತಲೆಗೆ ಗಂಭೀರವಾಗಿ ಗಾಯ ಆಗಿದೆ. ಕೂಡಲೇ ಆತನನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅತ್ತಿಬೆಲೆಯ ಹಂಸರಾಗ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಿ ಸರ್ಜರಿಯ ಬಳಿಕ ಆ ವಿದ್ಯಾರ್ಥಿ ಈಗ ಚೇತರಿಸಿಕೊಂಡಿದ್ದಾನೆ. ಏರ್ ಗನ್ ಬಾಲ್ ತಾಗಿ ವಿದ್ಯಾರ್ಥಿ ತಲೆಗೆ ಗಾಯ ನಡೆದಿರುವಂತಹ ಘಟನೆ ನಿನ್ನೆ ನಡೆದಿರೋದು, ಇವತ್ತು ಬೆಳಕಿಗೆ ಬಂದಿದೆ. ಬಲೂನ್ ಫೈರ್ ಮಾಡುವಂತಹ ಸಂದರ್ಭದಲ್ಲಿ ಆ ಸ್ಟಾಲ್ ಪಕ್ಕನೇ ಆತ ನಿಂತಿರ್ತಾನೆ. ಆ ವೇಳೆ ಆತನ ತಲೆಗೆ ಅದು ತಾಗಿದೆ. ಅದು ಮಾಮೂಲಿ ಈಗ ಬಲೂನ್ ಹೊಡೆದಂಥ ಸಂದರ್ಭದಲ್ಲಿ ಆ ಸಣ್ಣ ಸಣ್ಣ ಬಾಲ್ಸ್ ಏನಿರುತ್ತೆ ಅದು ಆ ಬಾಲ್ನ ಟಚ್ ಆಗಿದ್ದ ಪರಿಣಾಮನೇ ಆತನ ತಲೆಗೆ ಗಂಭೀರ ಗಾಯ ಆಗಿರುತ್ತೆ. ಸರ್ಜರಿ ಮಾಡಿ ಅದನ್ನು ತೆಗೆಯಲಾಗಿದೆ. ಈಗ ಆತ ಚೇತರಿಸಿಕೊಳ್ತಾ ಇದ್ದಾನೆ ಎನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹೆಚ್ಚು ಕಡಿಮೆ 40ಕ್ಕೂ ಹೆಚ್ಚು ಸ್ಟಾಲ್ಸ್ಗಳನ್ನು ಅಲ್ಲಿದ್ದಂಥ ಸ್ಟೂಡೆಂಟ್ಸ್ಗಳೇ ಹಾಕಿರ್ತಾರೆ. ಅದರಲ್ಲಿ ಇದು ಕೂಡ ಒಂದು. ಸಾಮಾನ್ಯವಾಗಿ ಸೈಕಲಲ್ಲಿ ಫ್ರೀ ವೀಲ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಬಳಸ್ತಾರೆ ಇದನ್ನು. ಅಂದರೆ ಮೂವ್ಮೆಂಟ್ ಆಗಲಿ ಕರೆಕ್ಟಾಗಿ ಅಂತೇಳಿ ಸಣ್ಣದು ಅದರಲ್ಲೆಲ್ಲ ಆಟ ಆಡ್ತಿರ್ತಾರೆ. ಆಮೇಲೆ ಭಾಳ ಸಂದರ್ಭಗಳಲ್ಲಿ ಬುಗುರಿ ತಲೆ ಮೇಲೆಲ್ಲ ಹೊಡಿತಿರ್ತಾರಲ್ಲ, ಅದೇ ಸಣ್ಣ ಬಾಲು, ಆ ಬಾಲ್ನ ಬಳಸಿ ಅಲ್ಲಿದ್ದಂಥ ಬಲೂನ್ಗಳನ್ನು ಶೂಟ್ ಮಾಡಬೇಕು. ಅಂದರೆ ಏನು 40 ಸ್ಟಾಲ್ಗಳನ್ನು ಹಾಕಿರ್ತಾರಲ್ಲ, ಅದರಲ್ಲಿ ಇದು ಕೂಡ ಒಂದು. ಆ ಒಂದು ಬಿಸ್ನೆಸ್ ಫೆಸ್ಟ್ ಏನು ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘನಘೋರ ಘಟನೆ ಇದು. ಆತನಿಗೆ ಕೂಡ ಗೊತ್ತಿರಲಿಲ್ಲ. ಆತ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ನೋ ಅಥವಾ ಅಲ್ಲಿ ನಿಂತಿದ್ನೋ ಏನೋ ಗೊತ್ತಿಲ್ಲ. ಬಟ್ ಆತನ ತಲೆಗೆ ಆ ಬುಲೆಟ್ ಹೋಗಿ ಬಿದ್ದಿದೆ. ಅಂದರೆ ಆ ಏರ್ ಗನ್ ಬುಲೆಟ್ ಏನಿರುತ್ತೆ ಆ ಬಾಲ್ ಥರ ಇರುತ್ತಲ್ಲ, ಅದು ಪರಿಣಾಮ ಆತನ ತಲೆಗೆ ಗಂಭೀರ ಗಾಯ ಆಗಿದೆ. ಇಮಿಡಿಯೇಟಾಗಿ ಆತನನ್ನು ಆಸ್ಪತ್ರೆಗೆ ರವಾನೆ ಮಾಡುವಂಥ ಕೆಲಸ ಆಗುತ್ತೆ. ಅದಾದಮೇಲೆ ಸರ್ಜರಿ ಮಾಡೋದ್ರ ಮೂಲಕ ಆ ಒಂದು ಬಾಲನ್ನು ಹೊರ ತೆಗೆದಿದ್ದಾರೆ ವೈದ್ಯರು. ಈಗ ಆತ ಚೇತರಿಸಿಕೊಳ್ತಾ ಇದ್ದಾನೆ. ಒಂದು ಕಡೆ ಬಿಸ್ನೆಸ್ ಫೆಸ್ಟ್ ನಡೀತಾ ಇದ್ದಂಥ ಸಂದರ್ಭ ಗಮನಿಸ್ತಾ ಇದ್ವಿ. ಮತ್ತೊಂದು ಕಡೆ ಆತನಿಗೆ ಗಾಯ ಮಾಡಿದಂಥ ಬುಲೆಟ್ ಏನಿದೆ ಏರ್ ಗನ್ನ ಬುಲೆಟು, ಸೈಕಲ್ ಬಾಲ್ಸ್ ಬುಲೆಟು, ಅದು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇದೇ ವಿದ್ಯಾರ್ಥಿ ತಲೆಗೆ ಗಾಯ ಆಗಿದ್ದು ಸದ್ಯ ಈಗ ಆತ ಚೇತರಿಸ್ಕೊಳ್ತಾ ಇದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೆಚ್ಚು ಕಡಿಮೆ 40 ಸ್ಟಾಲ್ಗಳನ್ನು ಎಲ್ಲ ಸ್ಟೂಡೆಂಟ್ಸ್ಗಳೇ ಸೇರಿ ಮಾಡಿರ್ತಾರೆ. ಅದರಲ್ಲಿ ಒಂದೊಂದು ರೀತಿಯಾದಂಥ ಬೇರೆ ಬೇರೆ ಸ್ಟಾಲ್ಗಳಿರುತ್ತೆ. ಅದರಲ್ಲಿ ಇದು ಕೂಡ ಒಂದು ಗೇಮ್ ರೀತಿ ಬಿಸ್ನೆಸ್ ಫೆಸ್ಟ್ ಏನು ನಡೀತಿರುತ್ತೆ ಆ ಫೆಸ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಶಾಲೆಯಲ್ಲಿ ನಡೆದಿರುವಂತಹ ಒಂದು ಘನಘೋರ ಘಟನೆ ಇದು. ಆ ಏರ್ ಗನ್ನ ಬುಲೆಟ್ ತಾಗಿ ಆತನ ತಲೆಗೆ ಗಂಭೀರವಾಗಿ ಗಾಯ ಆಗಿರುತ್ತೆ. ಅದು ಭಾಳ ಫೋರ್ಸಲ್ಲಿ ಬರುತ್ತೆ.
ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಈ ಶಾಲೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪೋಷಕರೇ, ನಿಮ್ಮ ಮಕ್ಕಳು ಈ ಶಾಲೆಯಲ್ಲಿ ಎಷ್ಟು ಸೇಫ್? ಏರ್ಗನ್ ಬಳಸುವ ವಿಚಾರದಲ್ಲಿ ಶಾಲೆಯಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ್ರ ಜೀವದ ಜೊತೆ ಏನಾದರೂ ಈ ಶಾಲೆ ಚೆಲ್ಲಾಟ ಆಡ್ತಾ ಇದೆಯಾ? ಆಮೇಲೆ ಪೇರೆಂಟ್ಸ್ ಗಮನಿಸಬೇಕು, ಈ ಸ್ಕೂಲ್ನಲ್ಲಿ ನಿಮ್ಮ ಮಕ್ಕಳು ಎಷ್ಟು ಸೇಫ್? ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಅವಘಡ ಸಂಭವಿಸೋ ಬಗ್ಗೆ ಮುನ್ನೆಚ್ಚರಿಕೆಯನ್ನ ಶಾಲೆಯ ಸಿಬ್ಬಂದಿಗಳು ವಹಿಸಿಲ್ಲ. ಚಿಕ್ಕ ಮಕ್ಕಳಿರುವಂತಹ ಶಾಲೆಯಲ್ಲಿ ಈ ಹುಚ್ಚಾಟ ಎಷ್ಟರ ಮಟ್ಟಿಗೆ ಸರಿ? ಸ್ವಲ್ಪ ಏನಾದರೂ ಯಾಮಾರಿದಿದ್ರು ವಿದ್ಯಾರ್ಥಿಯ ಪ್ರಾಣನೇ ಹೋಗ್ತಾ ಇತ್ತು. ಆಗ ಯಾರು ರೆಸ್ಪಾನ್ಸಿಬಲ್? ಏರ್ಗನ್ ಬಳಸುವ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಶಾಲೆ. 8ನೇ ತರಗತಿ ಓದ್ತಾ ಇದ್ದಂಥ ವಿದ್ಯಾರ್ಥಿ ಚರಣ್ ತೇಜ್ ಏನಿದ್ದಾನೆ, ಆತನ ತಲೆ ಗಾಯ ಆಗಿರೋದು. ಬಲೂನ್ಗೆ ಏರ್ಗನ್ನಿಂದ ಶೂಟ್ ಮಾಡುವಾಗ ಈ ಅನಾಹುತ ನಡೆದಿದೆ. ಮತ್ತೊಂದು ಕಡೆ ಚಿಕ್ಕ ಮಕ್ಕಳು ಓದ್ತಾ ಇರುವಂಥ ಈ ಶಾಲೆಯ ಸಿಬ್ಬಂದಿಗಳು ಅಥವಾ ಆಡಳಿತ ಮಂಡಳಿ ಏನಿರ್ತಾರೆ ಅವರು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ತೋರ್ತಾ ಇರೋದು ಎದ್ದು ಕಾಣ್ತಾ ಇದೆ. ಮಕ್ಕಳಲ್ಲಿ ಏನೋ ಫೆಸ್ಟ್ ಇದೆ, ಹೋಗಿದ್ದಾರೆ ಬರ್ತಾರೆ ಅಂತೇಳಿ. ಈಗ ಆತನ ತಲೆಗೆ ಪೆಟ್ಟಾಯಿತು, ಸರ್ಜರಿ ಮಾಡಿ ಏರ್ಗನ್ ಬುಲೆಟ್ನ ಹೊರಗಡೆ ತೆಗೆದಿದ್ದಾರೆ. ಆತ ಇವಾಗ ಔಟ್ ಆಫ್ ಡೇಂಜರ್. ಬಟ್ ಆದರೂ ಕೂಡ ಅದರಿಂದ ಆಗಿರುವಂಥ ಪೆಟ್ಟು ಆತ ಈಗ ಚೇತರಿಸ್ಕೊಳ್ಬೇಕು. ಇದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿ ಜೀವ ಹೋಗಿದ್ದಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಫೆಸ್ಟ್ ಮಾಡ್ತಾರೆ, ಓಕೆ, ಸಣ್ಣ ಮಕ್ಕಳಿರುವಂಥ ಶಾಲೆಯಲ್ಲಿ ಈ ಥರದ ಆಕ್ಟಿವಿಟೀಸ್ ನಡೀತಿದೆ ಅಂತ ಗೊತ್ತಿದ್ದಾಗ ಯಾಕೆ ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅಂತ? ಹೌದು ಪ್ರಭು, ಆನೇಕಲ್ನ ಏನು ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಶಾಲೆ ಏನಿದೆ, ಇಲ್ಲಿ ನಿನ್ನೆ ಏನು ಬಿಸ್ನೆಸ್ ಫೆಸ್ಟ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಇದು ಏನಂದ್ರೆ PU ಕಾಲೇಜಿನ ಸ್ಟೂಡೆಂಟ್ಸ್ ಆಯೋಜನೆ ಮಾಡಿದ್ರು. ಈ ಒಂದು ಸ್ಟಾಲ್ ಗಳನ್ನ ಹಾಕಿರ್ತಾರೆ, ಸುಮಾರು ಒಂದು 40ರಿಂದ 50 ಸ್ಟಾಲ್ಸ್ ಹಾಕಿರ್ತಾರೆ. ಈ ಒಂದು ಸ್ಟಾಲ್ ಗಳ ಪೈಕಿ ಒಂದು ಬಲೂನ್ ಅನ್ನ ಶೂಟ್ ಮಾಡುವಂತದ್ದು, ಏರ್ ಗನ್ ಮೂಲಕ ಶೂಟ್ ಮಾಡುವಂತಹ ಒಂದು ಸ್ಟಾಲ್ ಕೂಡ ಇರ್ತದೆ. ಈ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಏನು ಆ ಒಂದು ತಿಂಡಿ ತಿನಿಸುಗಳನ್ನ ತಿನ್ಲಿಕ್ಕೆ ಏನು ಅಲ್ಲಿನ ಬಾಲ್ಡ್ವಿನ್ ಶಾಲೆಯ ವಿದ್ಯಾರ್ಥಿಗಳು 8ನೇ ತರಗತಿಯ ಚರಣ್ ತೇಜ್ ಏನಿದ್ದಾನೆ, ಈತ ಅಲ್ಲಿ ಮತ್ತೆ ತಾಯಿ ಮತ್ತೆ ಅಜ್ಜಿಯ ಜೊತೆಗೆ ಬಂದಿರ್ತಾನೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಏರ್ ಗನ್ ನಲ್ಲಿ ಆ ಬಲೂನ್ ಅನ್ನ ಶೂಟ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಏನು ಹಿಂದೆಗಡೆ ಒಂದು ಬಟ್ಟೆ ಹಾಕಿರ್ತಾರೆ, ಆ ಬಟ್ಟೆಯನ್ನ ಏನು ನುಗ್ಗಿ ಮತ್ತೆ ಆತನ ಒಂದು ತಲೆಗೆ ಏನು ಒಂದು ಬುಲೆಟ್ ಹೋಗಿರುವಂತದ್ದು. ಆ ಬುಲೆಟ್ ಅಂತಂದ್ರೆ ಏರ್ ಗನ್ ನಲ್ಲಿ ಸಾಮಾನ್ಯವಾಗಿ ಬೇರೆ ಎಲ್ಲಾ ಒಂದು ಜಾತ್ರೆಗಳು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಏನಂತಂದ್ರೆ ಒಂದು ಕಾಳುಗಳನ್ನ ಹಾಕಿ ಏನು ಶೂಟ್ ಮಾಡುವಂತದ್ದು ಬಲೂನ್ಗಳಿಗೆ ನೋಡಿದೀವಿ. ಆದ್ರೆ ಇಲ್ಲಿ ಸೈಕಲ್ ಬಾಲ್ಸ್ ಗಳೇನಿರ್ತವೆ, ಒಂದು ಅಲ್ಯೂಮಿನಿಯಂ ಬಾಲ್ಸ್ ಗಳೇನಿರ್ತವೆ, ಅದನ್ನ ಬಳಸಿ ಏನು ಇಲ್ಲಿ ಫೈರ್ ಮಾಡಿರುವಂತದ್ದು. ಇದರಿಂದಾಗಿ ಏನು ಆ ಒಂದು ವಿದ್ಯಾರ್ಥಿಯ ತಲೆಗೆ ಹೋಗಿರುವಂತದ್ದು. ಈಗ ಆತನನ್ನ ಏನು ಖಾಸಗಿ ಆಸ್ಪತ್ರೆ ಅಂಚರಾಗ ಏನಿದೆ ಅಲ್ಲಿ ಅಡ್ಮಿಟ್ ಮಾಡಿ ಸರ್ಜರಿ ಮಾಡಿ ಆ ಒಂದು ಬುಲೆಟ್ ಅನ್ನ ತೆಗೆದಿರುವಂತದ್ದು. ಈಗ ಏನು ಆ ವಿದ್ಯಾರ್ಥಿ ಚೇತರಿಕೆಯನ್ನ ಮಾಡಿಕೊಳ್ತಿದ್ದಾನೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ಏರ್ ಗನ್ ಬಳಸಲಿಕ್ಕೆ, ಜೊತೆಗೆ ಅಲ್ಲಿ ವಿದ್ಯಾರ್ಥಿಗಳು ಫೆಸ್ಟ್ ನಲ್ಲಿ ಯಾವ ರೀತಿಯಾಗಿ ಏನು ವಸ್ತುಗಳನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಅಲ್ಲಿನ ಏನು ಬಾಲ್ಡ್ವಿನ್ ಆ ಶಾಲೆಯ ಆಡಳಿತ ಮಂಡಳಿ ಏನಿದೆ ಇವರು ಗಮನಿಸಬೇಕಾಗಿತ್ತು. ಆದ್ರೆ ಇವರ ಒಂದು ನಿರ್ಲಕ್ಷ್ಯದಿಂದಾಗಿ ಇವತ್ತು ಒಂದು ವಿದ್ಯಾರ್ಥಿ ಗಾಯಗೊಂಡು ಆಸ್ಪತ್ರೆ ಸೇರುವಂತ ಆಗಿರುವಂತದ್ದು. ಈ ಬಗ್ಗೆ ಏನಂದ್ರೆ ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಘಟನೆ ಕೂಡ ನಡೆದಿರುವಂತದ್ದು ಪ್ರಭು. ಅಂಬರೀಶ್, ಈಗ ಆತ ಔಟ್ ಆಫ್ ಡೇಂಜರಾ? ಏನು ಹೇಳ್ತಾರೆ ಅವ್ರ ಪೋಷಕರು? ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾರಾ? ಏನು ಕತೆ? ಅಥವಾ ಶಾಲೆ ಆಡಳಿತ ಮಂಡಳಿಯವರು ಏನಾದರೂ ರಿಯಾಕ್ಟ್ ಮಾಡಿದಾರಾ? ಏನು ಕತೆ? ಹೌದು ಪ್ರಭು, ನಾವು ಈ ಒಂದು ಶಾಲೆಯ ಆಡಳಿತ ಮಂಡಳಿಯನ್ನು ಸಂಪರ್ಕ ಮಾಡ್ಲಿಕ್ಕೆ ನಾವು ಮುಂದಾದ್ವಿ. ಆದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವುದೇ ರೀತಿಯಂತ ಶಾಲೆಯ ಆಡಳಿತ ಮಂಡಳಿಯವರು ಯಾರೂ ತಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಆ ವಿದ್ಯಾರ್ಥಿಗೆ ಅಲ್ಲಿ ಏನು ತಗಲಿತ್ತು, ಬುಲೆಟ್ ತಗಲಿತ್ತು. ಈ ಬುಲೆಟ್ ತೆಗೆದ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕೂಡ ಹೋಗಿ ಅವರನ್ನ ಏನು ಆ ಶಾಲೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗೆ ಚಿಕಿತ್ಸೆ ಕೊಡಿಸುವುದಾಗ್ಲಿ ಯಾವುದೇ ರೀತಿಯಾದಂತ ಅವರಿಗೆ ಸಹಾಯವನ್ನು ಕೂಡ ಮಾಡಲಿಲ್ಲ. ಆ ಪೋಷಕರೇ ಬಂದು ಸುಮಾರು ಒಂದು 20 ಕಿಲೋಮೀಟರ್ ದೂರದಿಂದ ಬಂದು ಈ ವಿದ್ಯಾರ್ಥಿಯನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಈಗಾಗ ಸರ್ಜರಿಯನ್ನು ಕೂಡ ಆಗಿರುವಂತದ್ದು. ಈಗ ಆ ವಿದ್ಯಾರ್ಥಿ ಕೂಡ ಚೇತರಿಸಿಕೊಳ್ತಾ ಇದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಆದ್ರೆ ಇಲ್ಲಿ ಏನಂತಂದ್ರೆ ಆ ವಿದ್ಯಾರ್ಥಿಗೆ ಏಟಾದಂತ ಸಂದರ್ಭದಲ್ಲಿ ಕೂಡ ಏನು ಶಾಲೆಯ ಆಡಳಿತ ಮಂಡಳಿ ಮುಂದೆ ನಿಂತ್ಕೊಂಡು ಆ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನ ಕೊಡಿಸೋದಾಗ್ಲಿ, ಆ ವಿದ್ಯಾರ್ಥಿಗೆ ಏನು ಆ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳೋದಾಗ್ಲಿ ಎಲ್ಲವೂ ಮಾಡ್ಬೇಕಾಯ್ತು. ಆದ್ರೆ ಇಲ್ಲಿ ಶಾಲೆಯ ಆಡಳಿತ ಮಂಡಳಿ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಈಗ ಸಹಜವಾಗಿ ನೀವು ಯಾವುದೇ ಫನ್ ಫೇರ್ಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಈ ಥರದ್ದು
ಬಲೂನ್ಗಳನ್ನು ಶೂಟ್ ಮಾಡೋದಕ್ಕೆ ಏರ್ ಗನ್ನಲ್ಲಿ ಬಳಸ್ತಾರಲ್ಲ, ಅಲ್ಲೆಲ್ಲ ಈ ಥರದ್ದೆಲ್ಲ ಮೆಟಲ್ ಥರದ ಬಾಲ್ಗಳೆಲ್ಲ ಅವರು ಬಳಸೋದಿಲ್ಲ. ಅದೇನಿದ್ರು ಪ್ಲಾಸ್ಟಿಕ್ದು ಅಥವಾ ಸಮಥಿಂಗ್ ಏನಾದರೂ ಕಾಳುಗಳನ್ನು ಹಾಕಿ ಅದೇನು ಅಷ್ಟು ತಾಗಿದ್ರೂ ಕೂಡ ಅಷ್ಟು ಪೆಟ್ಟಾಗಲ್ಲ. ಬಟ್ ಇದು ಈ ಸೈಕಲ್ಗಳ ಫ್ರೀ ವೀಲ್ ಒಳಗಡೆ ಇರುತ್ತಲ್ಲ, ಅದರಲ್ಲಿರುವಂಥ ಬಾಲ್ಗಳನ್ನು ಬಳಸಿದ್ದಾರೆ. ಅದರ ಜೊತೆಗೆ ಇಲ್ಲಿ ಸಂಬಂಧಪಟ್ಟಂಥ ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿಗಳಿರ್ತಾರಲ್ಲ, ಅವರು ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಿತ್ತು. ಅಂದರೆ ಈ ಸ್ಟಾಲ್ ಏನಿರುತ್ತೆ, ಆ ಸ್ಟಾಲ್ನ ಎಲ್ಲಾದರೂ ದೂರ ಹಾಕೋದು. ಈಗ ಅದೇ ಸ್ಟಾಲ್ ಪಕ್ಕದಲ್ಲೇ ಅಲ್ಲಿ ತಿಂಡಿ ತಿನ್ನಿಸಿರುವಂಥ ಸ್ಟಾಲ್ ಕೂಡ ಇರುತ್ತೆ, ಅಲ್ಲಿ ತಿಂತಾ ಇರ್ತಾರೆ ಮಕ್ಕಳು, ಅಲ್ಲಿ ಹೋದಂಥವ್ರು, ಈ ಫೆಸ್ಟ್ ನೋಡೋದಕ್ಕೆ ಹೋದಂಥವ್ರು. ಈಗ ಸಹಜವಾಗಿ ಆ ಥರದ ಫೆಸ್ಟ್ಗಳಲ್ಲಿ ಭಾಳಷ್ಟು ಜನ ಹೋಗ್ತಾರೆ. ಅದು ಸ್ಕೂಲಲ್ಲಿರುವಂಥವ್ರು, ಕಾಲೇಜಲ್ಲಿರುವಂಥವ್ರು, ಜೊತೆಗೆ ಹೊರಗಡೆಯಿಂದ ಹೋಗುವಂಥವ್ರು ಇರ್ತಾರೆ. ಇಲ್ಲಿ ಒಂದು ಎಡವಟ್ಟು ಶಾಲೆಯ ಆಡಳಿತ ಮಂಡಳಿ ಏನಿದೆ ಅದು ಒಂದು ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಳ್ಬೇಕಿತ್ತು. ಬಟ್ ಆದರೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ.